ನನ್ನ ಮಗು ಕ್ಯಾಮ್ರಾಮನ್ ಆಗಿದ್ದಾಳೆ. ಗೈಸ್ ನಮ್ಮಮ್ಮ ಮನೆಗೆ ಬಂದಿದ್ದೀನಿ. ಇವ್ರು ಯಾರತ್ತೋ ಗೊತ್ತಿರ್ಬೋದು. ಬಂದ ತಕ್ಷಣ ಬಜ್ಜಿ ಕೊಟ್ಟಿದ್ದಾರೆ ಗೈಸ್. ನೋಡಿ ಗೈಸ್, ಒಳಗಡೆ ಅಡುಗೆ ಮಾಡ್ತಾಯಿದ್ದಾರೆ. ಅಲ್ಲಿಬ್ರು ಅಡುಗೆ ಮಾಡ್ತಿದ್ದಾರೆ, ಬಜ್ಜಿ ಸುಡ್ತಾ ಇದ್ದಾರೆ. ನನಗೆ ಬಜ್ಜಿ ಕೊಟ್ಟಿದ್ದಾರೆ ನಾವು ತಿನ್ನೋಕ್ಕೆ ಅಂತ. ನಾವು ಗೆಸ್ಟು ಎಲ್ಲೆರಡು ಕಚ್ಚಾಡ್ತಾವೆ. ಓಹೋ, ಬಾಯ್ ಶ್ರುತಿ. ನಾಳೆ ನಮ್ಮ ಅಕ್ಕ ಊರಿಗೆ ಹೋಗ್ತಾಳೆ ಗೈಸ್. ಸೆಂಡ್ ಆಫ್ ಕೊಡ್ತಾ ಇದೀವಿ. ಈಗ ಟೈಮ್ ಬಂದು 7:30 ಇವಾಗ ನಮ್ಮ ಮನೆ ಬಿಟ್ಟು ಹೋಗ್ತಾ ಇದೀವಿ. ಮನೆಯೆಲ್ಲ ಹಿಂಗೆ ಇದೆ, ಬೇಜಾರು ಮಾಡ್ಕೊಂಡ್ಬಿಡಿವೆ ಗೈಸ್. ಬಾಯ್ ಬಾಯ್, ಸಿ ಯು. ಹಾ, ಬಾಯ್ ಬಾಯ್ ಅಂದ್ಬಿಡು. ದೃಷ್ಟಿ ಏನಕ್ಕೆ ಹೋಗ್ತದೆ ಶ್ರುತಿ? ಬಾಯ್ ಬಾಯ್. ನಾನು ಲಾಗಲ್ಲಿ ಇವತ್ತೇ ಲಾಸ್ಟ್ ಗೈಸ್ ಅವಳು ಬರೋದು. ಬಾಯ್. ಸರಿ ಬಾಯ್. ಈಗ ಹೊರಡ್ತಾ ಇದ್ದೀನಿ ಗೈಸ್. ಈಗ ಮನೆಗೆ ಹೋಗಿ ಅಡುಗೆ ಮಾಡಬೇಕು, ಟೈಮ್ ಆಗೋಗಿದೆ. ನಮ್ಮ ಯಜಮಾನ್ರು ಬಂದಿದ್ರೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮಾತಾಡ್ಕೊಂಡು ಬಿಟ್ಕೊಳ್ತೀನಿ. ಗಂಡು ಆಗ್ಬಿಟ್ಟು ಸಾರಿ ಗೈಸ್, ನಾನು ವಿಡಿಯೋ ಆಗಲೇ ಕಂಟಿನ್ಯೂ ಮಾಡ್ಕೊಬರೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ನಮ್ಮ ಯಜಮಾನರು ಹಬ್ಬ ಮುಗಿದ್ಮೇಲೆ ಶೇವಿಂಗು ಕಟ್ಟಿಂಗು ಮಾಡಿಸ್ಕೊ ಬಂದಿರಲ್ವ, ಹಾಗಾಗಿ ಅವ್ರನ್ನ ರೇಗಿಸ್ಕೊಂಡು ಬಂದಲ್ಲ, ಮರ್ತುಬಿಟ್ಟೆ. ಹಾಗೆ ಬರ್ತಾ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸಾಂಬಾರು ಮಾಡೋಣ ಅಂದ್ಕೊಂಡೆ, ಬಟ್ ಆಗಲ್ಲ, ಲೇಟಾಗಿ ಹೋಗಿದೆ. 7:45 ಆಗಿದೆ. ಅವಳಿಗೆ ನನ್ನ ಮಗಳಿಗೆ ಆಲ್ರೆಡಿ ನಿದ್ರೆ ಸ್ಟಾರ್ಟ್ ಆಗೋಗಿದೆ, ಮಲ್ಕೋಬೇಕು ಅವಳು. ಸೊ ಅದಕ್ಕೋಸ್ಕರ ನಾನು ಇವಾಗ ಏನಾದರೂ ಒಂದು ಟೊಮೆಟೊ ರೈಸ್ ಏನಾದರೂ ಮಾಡೋಣ ಅಂತ ಅರ್ಜೆಂಟಾಗಿ ನಾನು ಮಾಡ್ತಾಯಿದ್ದೀನಿ. ಆಲ್ರೆಡಿ ನಾನು ಬೆಳ್ಳುಳ್ಳಿ ಶುಂಠಿ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಇದನ್ನು ನಾನು ಜಜ್ಕೊಳ್ತೀನಿ ಗೈಸ್. ಇದು ಪೇಸ್ಟ್ ಮಾಡ್ಕೊಳ್ತೀನಿ, ಹಾಗೆ ರುಬ್ಕೊಳ್ಳಲ್ಲ. ನಾನು ಈ ಥರ ಕುಟ್ಟಾಣಿಲಿ ಜಜ್ಕೊಂಡೇ ಮಾಡೋದು, ನನಗೆ ತುಂಬ ಇಷ್ಟ ಈ ಥರ. ಸೊ ಇವಾಗ ಇದನ್ನೆಲ್ಲ ಫುಲ್ ರೆಡಿ ಮಾಡ್ಕೊಂಬಿಡ್ತೀನಿ ಗೈಸ್. ಆಮೇಲಿಂದ ನಿಮಗೆ ಅಂದರೆ ನಾನು ಇದು ಒಂದೊಂದು ಸ್ವಲ್ಪ ಎಷ್ಟಾಗೋದಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಓಕೆ ಬನ್ನಿ ಗೈಸ್, ಇವಾಗ ಏನೇನು ಹಾಕ್ತೀನಿ ಏನೇನು ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಅಮ್ಮ ಮನೆಯಿಂದ ಬರೋದು ಲೇಟಾಗೋಯ್ತು. ಫೋನ್ ಎಲ್ಲಿ ಬಿದ್ದೋಗುತ್ತಂತ ಒಂದು ಸ್ವಲ್ಪ ಭಯ, ಯಾಕಂದರೆ ನಾನು ವಿಂಡೋ ಇದೆಯಲ್ಲ, ವಿಂಡೋ ಕಬ್ಬಣ ಇದೆಯಲ್ವಾ, ಆ ಕಬ್ಬಣದ ಮೇಲೆ ಇಟ್ಟಿದ್ದೀನಿ. ಇಲ್ಲ ತಿನ್ಬಾರ್ದಲ್ಲ. ಸೊ ಅಮ್ಮ ಮನೆಯಿಂದ ಬರೋಷ್ಟರಲ್ಲೇ ಲೇಟಾಗೋಯ್ತು. ಅಮ್ಮ ಮನೆಯಿಂದ ತಗೊಂಡು ಇಟ್ಕೊಂಡ್ಬಿಟ್ಟೆ. ಹಬ್ಬದ್ದು ಐಟಮ್ ಮಾಡಿದ್ನಲ್ವ, ತಿಂಡಿ ಎಲ್ಲ, ಅದನ್ನು ಕೊಡಲಿಕ್ಕೆ ಹೋಗಿದ್ದೆ. ಯಾಕಂದರೆ ಅವರೇನು ಇಟ್ಕೊಂಡು ಹೋಗಿರಲಿಲ್ಲ, ಹಾಗಾಗಿ ಹೊಂಟೋಗಿದ್ರು ಅವತ್ತು ಹಬ್ಬದ ದಿವಸ. ಸೊ ಊಟನೂ ಕೂಡ ಅವತ್ತು ನೈಟ್ ಮಾಡಿರಲಿಲ್ಲ ಅವ್ರ ಹಬ್ಬದ ದಿವಸ. ಟೈಮ್ ಆಗೋಗಿತ್ತು, 7:45 ಆಗೋಗಿತ್ತು. ಅಮ್ಮನೂ ಅಲ್ಲಿ ಸಿಂಪಲ್ಲಾಗಿ ನಮ್ಮಮ್ಮ ಮನೇಲಿ ಲಕ್ಷ್ಮೀ ಕೂರಿಸಿದ್ರಲ್ಲ, ಹಾಗಾಗಿ ಸೊ ಅಲ್ಲೂ ಪೂಜೆ ಮಾಡಬೇಕು. ಅರ್ಶಿನ ಕುಂಕುಮಕ್ಕೆ ಬರ್ತಾರೆ ಕರೆಯೋಕ್ಕೆ, ಹಾಗೆ ಅವ್ರಿಗೂ ಅರ್ಶಿನ ಕುಂಕುಮ ಕೊಡಬೇಕು ಅಂದ್ಬಿಟ್ಟು ಹೋಗಿದ್ರು. ಏನು ಮಾಡ್ತಿದ್ಯಾ ನೋಡಿ ಗೈಸ್, ನನ್ನ ಮಗಳು ಏನು ಚೇಷ್ಟೆ ಮಾಡ್ತಾ ಇದ್ದಾಳೆ. ಏನು ಮಾಡ್ತಾ ಇದೆಯಾ, ಏನು ಹುಡುಕ್ತಾ ಇದೆಯಾ? ಅದೆಲ್ಲ ತಿನ್ನಬಾರ್ದು, ನೋ. ಸೊ ಹಾಗಾಗಿ ಅಮ್ಮ ಅದಕ್ಕೆ ಅವರೆಲ್ಲ ಬೇಗ ಹೋದರು. ಅಕ್ಕನೂ ನಮ್ಮ ಭಾವ ಎಲ್ಲ, ನಮ್ಮ ಅಕ್ಕ ಇನ್ನೊಬ್ರು ಅದೇ ನಿಮಗೆ ತೋರಿಸಿದ್ನಲ್ವಾ ಎಸ್ಟರ್ಡೇ, ಅಲ್ಲಿಗೆ ಅಕ್ಕ ಲಕ್ಷ್ಮಿ ಕುಣಿಸಿದ್ರಲ್ವ, ಅಲ್ಲಿಗೆ ಹೋಗಿದ್ರು. ಅಲ್ಲೇ ಊಟ ಮಾಡ್ಕೊಂಡು ಬಂದ್ರಂತೆ ನೈಟು. ಸೊ ಹಾಗಾಗಿ ನಾನು ಇಷ್ಟು ಸಣ್ಣ ಪುಟ್ಟ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದು ಸೊ ಹಾಗಾಗಿ ಬೇಗ ಹೋದ್ರು. ಏನು ಅವ್ರು ಮುಟ್ಟೆ ಇರಲಿಲ್ಲ ಪಾಪ, ಏನು ಎತ್ಕೊಂಡು ಹೋಗಿರಲಿಲ್ಲ. ನಮ್ಮ ಅಕ್ಕ ಎಲ್ಲ ಮಾಡಿದ್ರಲ್ಲ, ಅದಕ್ಕೆ ನಾನು ಇವತ್ತು ಕೊಟ್ಬಿಟ್ಟು ಬರೋಣ ಅಂದ್ಬಿಟ್ಟು ಅವ್ರನ್ನ ಬನ್ನಿ ಅಂತ ಹೇಳಿದ್ದೆ, ಬಟ್ ಬರಲಿಲ್ಲ ಅವರು. ಸ್ವಲ್ಪ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ, ಹಾಗಾಗಿ ಬರೋಕ್ಕಾಗಲ್ಲ ಅಂದರೆ. ಸೊ ಓಕೆ ಆಯಿತು, ನಾನೇ ತಂದು ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಇಷ್ಟೊತ್ತಾಯಿತು ಮಾತಾಡ್ಕೊಂಡು ಕೂತಿದ್ವಿ, ಬಟ್ ಅದೆಲ್ಲ ಶೇರ್ ಮಾಡಲಿಲ್ಲ ನಿಮ್ಮ ಜೊತೆ ನಾನು.
ಬೇಡ ಹಾಗೆ ಹೀಗೆ ಅಂತ ಇದ್ರು. ಸೊ ಓಕೆ ಆಯಿತು ಅಂದ್ಬಿಟ್ಟು ಲಾಸ್ಟಲ್ಲಿ ನಾನು ಒಂದೇ ಒಂದು ಕ್ಲಿಪ್ ತೊಗೊಂಡೆ. ಅವರು ಅದಕ್ಕೂ ನಗ್ತಾಯಿದ್ರು. ಸೊ ಆಮೇಲೆ ಬಂದೆ, ಬೇಗ ಟೈಮ್ ಆಯಿತು, ಅವ್ಳಿಗೂ ಹೊಟ್ಟೆ ಆಗ್ತಿದೆಯಲ್ಲ, ಹಾಗಾಗಿ ನಾನು ಸಾಂಬಾರು ಮಾಡಿಬಿಡೋಣ ಅಂದ್ಕೊಂಡು ಬಂದೆ. ಬಟ್ ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ, ಬಟ್ ನುಗ್ಗೆಕಾಯಿ ಸಾಂಬಾರು ಮಾಡ್ಕೊಂಡು ಇವಾಗ ಕೂಗಿಸ್ಕೊಂಡು ಕೂತ್ಕೊಂಡ್ರೆ ಲೇಟಾಗಿ ಹೋಗುತ್ತಲ್ಲ. ಸೊ ಅದಕ್ಕೋಸ್ಕರ ಟೊಮೆಟೊ ಬಾತ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಇದು ಒಂದು 2 ಟೈಮ್ಸ್ ಆಲ್ರೆಡಿ ನಾನು 2 ಟೈಮ್ಸ್ ಮಾಡಿದ್ದೀನಿ ಈ ಥರ. ತುಂಬ ಟೇಸ್ಟ್ ಸಖತ್ತಾಗಿದೆ. ಸೊ ಅದಕ್ಕೆ ನಾನು ಇದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ. ನನಗೆ ಇದನ್ನು ಇವಾಗ ಮಾಡ್ತಿರೋ ಸೇರಿಸಿದ್ರೆ 3 ಟೈಮ್ಸ್ ಆಗುತ್ತೆ. ಸೊ ತುಂಬ ಸೂಪರ್ ಟೇಸ್ಟ್ ಬರುತ್ತೆ. ನನಗೆಲ್ಲ ಸೂಪರ್ ಟೇಸ್ಟ್ ಬರುತ್ತೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು. ಸೊ ಅದಕ್ಕೆ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾತಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾಯಿದ್ದೀನಿ. ಸೊ ನಾನಿವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ 2 ಬಿಡಿಸ್ಕೊಂಡು, ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೆ. ಅದಕ್ಕೆ ಆವಾಗಿಂದ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. 2 ಗೆಡ್ಡೆ ಅಷ್ಟು ನಾನು ಬೆಳ್ಳುಳ್ಳಿ ಬಿಡಿಸ್ಕೊಂಡಿದ್ದೀನಿ. ಒಂದು ಚಿಕ್ಕ ಗೆಡ್ಡೆಯಷ್ಟು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಪೂರ್ತಿ ಜಜ್ಕೋಬೇಕು ಗೈಸ್. ಜಜ್ಕೊಂಡು ಆನಂತರ ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 3 ಹಸಿಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಸಣ್ಣದು. ನನಗೆ ಖಾರ ಅಂದರೆ ಇಷ್ಟ ಆಗಲ್ಲ, ಖಾರ ನನ್ನ ಬಾಡಿಗೆ ಅಡ್ಜಸ್ಟು ಆಗಲ್ಲ. ಪಾಪ ಬಿದ್ದರೆ ನೀನು ನೋಡಿ ಏನು ಚೇಷ್ಟೆ ಗೊತ್ತಾ ಅಪ್ಪ, ಹೆವಿ ತಲಾಟೆ. ಸೊ ಹಾಗೆ ಅಷ್ಟೇ ಇವಾಗ ಬೇಗ ಮಾಡ್ಕೊಂಬಿಡೋಣ. ಆಲ್ರೆಡಿ ಟೈಮ್ ಆಗ್ತಾ ಇದೆ. ಟೈಮ್ ಅಂತೂ ಬೇಗ ಗುಡು ಅಂತ ಹೋಗುತ್ತೆ. ಸೊ ಈ ವಿಡಿಯೋ ನೋಡ್ತಿರೋರು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿರೋರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಏನಾದರೂ ನಾನು ಮಿಸ್ಟೇಕಾಗಿ ಮಾತಾಡಿದರೆ, ಏನಾದರೂ ಮಿಸ್ಟೇಕ್ ಆಗಿದ್ದರೆ, ವಿಡಿಯೋದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದರೆ ಪ್ಲೀಸ್ ಕ್ಷಮಿಸ್ಬಿಡಿ. ನೀವೇನಾದರೂ ತಪ್ಪು ಇದ್ದರೆ ಸೊ ನನಗೆ ಹೇಳಿ ಡೈರೆಕ್ಟಾಗಿ ಕಮೆಂಟ್ಸಲ್ಲಿ. ಸೊ ನಾನು ಚೇಂಜ್ ಮಾಡ್ಕೊಳ್ತೀನಿ ಹೇಗೆ ಏನು ಇತ್ತ ಅಂತ. ನೆಕ್ಸ್ಟ್ ಟೈಮ್ ಆ ಥರ ರಿಪೀಟ್ ಮಾಡೋದಿಲ್ಲ. ಸೊ ನಿಮ್ಮಿಂದ ನಾನು ತುಂಬ ಕಲಿಯೋದಿದೆ, ಕಲಿಬೇಕು ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಓಕೆ, ಇದೆಲ್ಲ ಮಾಡಿಬಿಟ್ಟು ಏನೇನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಹಂಗಂಗೆ ಒಂದೊಂದೇ ಶೇರ್ ಮಾಡ್ಕೊಳ್ತೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ, ಈರುಳ್ಳಿ ಎಲ್ಲ. ಸೊ ನೋಡಿ 4 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೆ. ಅದೇ ನೀವು ಆಲ್ರೆಡಿ ಹೇಳಿದಂಗೆ ನಾನು ಆವಾಗಲೇ 3 ಪೀಸು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ನೆನೆಸಿಟ್ಕೊಂಡಿದ್ದೀನಿ. ಇದನ್ನು ಲಾಸ್ಟಲ್ಲೇ ನಾನು ಕಟ್ ಮಾಡಿ ಹಾಕ್ಕೊಳ್ತೀನಿ. ಸೊ ಇವಾಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಗೈಸ್. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಗೈಸ್. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೋಬೇಕು ಜೋರಾಗಿ, ಆವಾಗ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ. ಇದಕ್ಕೆ ಎಣ್ಣೆ ಹಾಕ್ಕೊಂಡೇ ಟೊಮೆಟೊ ಬಾತ್ಗೆ ಸೂಪರ್ ಟೇಸ್ಟ್ ಕೊಡೋದು. ಸೊ ಎಣ್ಣೆ ಸ್ವಲ್ಪ ಜೋರಾಗಿ ಹಾಕ್ಕೊಳ್ತೀನಿ. ಈ ಎಣ್ಣೆ ಬಂದು ನಿನ್ನೆ ಏನು ಕರ್ಜಿಕಾಯಿ ಎಲ್ಲ ಸುಟ್ಟಿದ್ವಲ್ಲ, ಸ್ವಲ್ಪ ಬೆಂದಿರೋ ಎಣ್ಣೆ ಇತ್ತು, ಹಾಗಾಗಿ ಇದನ್ನು ಎತ್ತಿಟ್ಟಿದೆ ಸೈಡಿಗೆ. ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ, ವೇಸ್ಟ್ ಆಗಬಾರ್ದಲ್ಲ, ಹಾಗಾಗಿ. ಸೊ ಏನು ಅಂದ್ಕೋಬೇಡಿ ಏನು ಈ ಥರ ಎಣ್ಣೆ ಹಾಕಿದ್ದಾರೆ ಅಂತ ಗೈಸ್. ನಾನು ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಓಂಕಾಳು ಹಾಕ್ಕೊಳ್ತೀನಿ. ನನಗೆ ಇದು ಓಂಕಾಳು ಹಾಕ್ತಿದ್ರೆ ಫ್ಲೇವರ್ ಒಂಥರ ಗಮ್ಮನ್ನತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ನಾನು. ಸಿಂಪಲ್ಲಾಗಿ ಅಷ್ಟೇ ಮಾಡ್ತಾ ಇರೋದು, ನಾನೇನು ಜೋರಾಗಿ ಏನು ಪಲಾವ್ ಎಲೆ ಅದೆಲ್ಲ ಏನೂ ಆಗ್ತಾಯಿಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ಅಷ್ಟೇ. ಸೊ ಇವಾಗ ಇದಕ್ಕೆ ನಾನು ಜಜ್ಜಿರೋಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಶುಂಠಿ ಬೆಳ್ಳುಳ್ಳಿ ಹಾಕ್ಬೇಕಾದ್ರೆ ಒಳ್ಳೆ ಫ್ಲೇವರು ಗಮ್ಮನ್ನುತ್ತೆ. ಸೊ ಹಾಗೆಯೇ ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಕೂಡ ಹಾಕೋಬಿಡ್ತೀನಿ ನಾನು. ಸೊ ಇವಾಗ ಇದು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು, ಅವಾಗ ಸೂಪರ್ ಟೇಸ್ಟ್ ಅನಿಸುತ್ತೆ.
ಗೈಸ್ ನಾನು ಆಗಲೇ ಏಲಕ್ಕಿ ಹಾಕೊಳ್ಳೋ ಅಂತ ಮರ್ಕೊಂಡ್ಬಿಟ್ಟಿದ್ದೆ, ಈಗ ಹಾಕೊಳ್ತಾ ಇದ್ದೀನಿ. ಅದು ಸ್ಕಿಪ್ಪ ನಾನು ಮತ್ತೆ ಹೋಗಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಅನ್ನತ್ತೆ. ನಾನು ಇವಾಗ ಹಾಕ್ಕೊಂಡಿದ್ದೀನಿ, ನೋ ಪ್ರಾಬ್ಲಮ್, ಏನೂ ಆಗಲ್ಲ. ಸೊ ಇವಾಗ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಟೊಮೆಟೊ ಹಾಕೋಬೇಕು. ಸೊ ಗೈಸ್ ಇದು ಈರುಳ್ಳಿ ಎಲ್ಲ ಫ್ರೈ ಆಗಿದೆ, ಇವಾಗ ಟೊಮೆಟೊ ಹಾಕ್ಕೊಳ್ತೀನಿ. ಗೈಸ್ ಇದ್ರ ಜೊತೆಗೆ ಟೊಮೆಟೊ ಫ್ರೈ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಸಾಲ್ಟ್ ಹಾಕೋಬೇಕು, ಯಾಕಂದರೆ ಇವಾಗ ಟೊಮೆಟೊ ಫುಲ್ಲು ಚೆನ್ನಾಗಿ ಮ್ಯಾಶ್ ಆಗುತ್ತೆ, ಚೆನ್ನಾಗಿ ಬೆಂದೋಗ್ಬಿಡುತ್ತೆ ಬೇಗನೆ. ಸೊ ಹಾಗೇನೆ ಸ್ವಲ್ಪ ಅರಿಶಿನ ಮಿಕ್ಸ್ ಮಾಡ್ಕೊಳ್ತೀನಿ ಗೈಸ್ ನಾನು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಚೆನ್ನಾಗಿ ಬೆಂದ ಮೇಲೆ ನಂತರ ಏನೇನು ಹಾಕಬೇಕು ಮಸಾಲ ಅವಾಗ ಹೇಳ್ತೀನಿ. ಗೈಸ್ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋಬೇಕು. ಹಾಗೆ ಇನ್ನೊಂದು 1 ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪುಡಿ. ನಾನು ಸ್ವಲ್ಪ ಬಿರಿಯಾನಿ ಪುಡಿ ಮಿಕ್ಸ್ ಮಾಡ್ಕೊಳ್ತೀನಿ, ತುಂಬಾ ಟೇಸ್ಟ್ ಬರುತ್ತೆ ಇದು ಬಿರಿಯಾನಿ ಪುಡಿ ಹಾಕೋದ್ರಿಂದ. ಸೊ ಹಾಗೆಯೇ ಸ್ವಲ್ಪ ಫುಡ್ ಕಲರ್ ಹಾಕೊಳ್ತೀನಿ ಗೈಸ್. ಫುಡ್ ಕಲರ್ ಹಾಕೋದ್ರಿಂದ ಸ್ವಲ್ಪ ಕಲರ್ ಬೇರೆ ಬೇರೆ ಥರ ಫೀಲ್ ಚೆನ್ನಾಗಿ ಅನಿಸುತ್ತೆ, ಹಾಗಾಗಿ ಫುಡ್ ಕಲರ್ ಹಾಕೊಳ್ತಾ ಇದ್ದೀನಿ ನಾನು. ಆಲ್ಮೋಸ್ಟ್ ಯಾರು ಫುಡ್ ಕಲರ್ ಹಾಕಬಾರ್ದು. ಸೊ ನಾನು ಅವಾಗವಾಗ ರೇರಾಗಿ ಅಷ್ಟೇ, ನಾನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಸೊ ಇದಕ್ಕೆ ಹಾಕ್ಕೊಂಡಿದ್ದೀನಿ ಗೈಸ್. ನಾನು ಹಸಿ ಅವರೆಕಾಯಿ ಇತ್ತು, ಸೊ ಅದನ್ನು ಹಾಕೊಳ್ತಾ ಇದ್ದೀನಿ. ಇದನ್ನೇನು ಹಾಕೊಳ್ಳೇಬೇಕು ಅಂತ ಏನಿಲ್ಲ, ಸೊ ಆಪ್ಷನಲ್. ಸೊ ನಮ್ಮ ಮನೇಲಿ ಇರೋದ್ರಿಂದ ನಾನು ಹಾಕೊಳ್ತಾ ಇದ್ದೀನಿ, ನಾನು ಮರ್ಬಿಟ್ಟಿದ್ದೆ ಇದನ್ನು ಹಾಕೋದು. ಸೊ ಇವಾಗ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೊಂಡ್ರು ಬಟಾಣಿ ಅವರೆಕಾಯಿ ಹಸಿ ಅವರೆಕಾಯಿ ಏನಾದರೂ ಇದ್ರೂ ಕೂಡ ಹಾಕೊಂಡ್ರು ತುಂಬಾ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಫ್ರೈ ಮಾಡ್ಕೋಬೇಕಾದ್ರೆ ಎಣ್ಣೆ ಜೊತೆ ಫ್ರೈ ಮಾಡ್ಕೋಬೇಕಾದ್ರೆ ಹಾಕೋಬೇಕಿತ್ತು, ಬಟ್ ನಾನು ಇವಾಗ ಲೇಟಾಗಿ ಹಾಕೊಳ್ತಾ ಇದ್ದೀನಿ. ಸೊ ನನ್ನ ಕ್ಯಾಮ್ರಾದಲ್ಲಿ ಅವಾಗವಾಗ ಲೈಟ್ ಆಫ್ ಆಗ್ತಾನೆ ಇದೆ ಗೈಸ್, ಹೇಳಿದ್ನಲ್ವ ನಿಮಗೆ ನನ್ನ ಫೋನಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಇದೊಂಥರ ಪ್ರಾಬ್ಲಮ್ ಇದೆ. ಅದು ಅಲ್ಲದೆ ಗೈಸ್ ನಾನು ನಿಮಗೋಸ್ಕರ ಅಂತಲೇ ನಾನು 2 ಸೈಡ್ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ಗೈಸ್. ಅದು ಬಟ್ ನನ್ನ ಕ್ಯಾಮ್ರಾ ಹೊಡೆದೋಗಿರೋದ್ರಿಂದ ಕ್ಲಾರಿಟಿ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ, ಒಂಥರ ಫುಲ್ ಫೋಕಸ್ಗೆ ಏನೋ ಡಿಫ್ರೆಂಟಾಗಿ ಅನಿಸ್ತಾ ಇದೆ. ಸೊ ಹಾಗಾಗಿ ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಅಲ್ಲೊಂದೆರಡು ಟೂ ಸೈಡ್ ಹಾಕ್ಕೊಂಡಿದ್ದೀನಿ ನೋಡಿ, ಮತ್ತೆ ಹಾಗೆ ಆಫ್ ಆಗ್ತಾನೆ ಇದೆ. ಸೊ ಇದು ಫ್ರೈ ಆಗ್ತಾ ಇದೆ ಗೈಸ್. ಇವಾಗ ನಾನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕೊಂಡು ಒಂದು 1 ಸೆಕೆಂಡ್ ಅಷ್ಟೇ ನಾವು ಫ್ರೈ ಮಾಡ್ಕೋಬೇಕು, 1 ನಿಮಿಷ. ಇದನ್ನು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಫುಲ್ಲು ಅಂದರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಎಣ್ಣೆಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ, ಮೇಲ್ಗಡೆ ನೀನು ಹಾಕೊಳ್ಳೋದಿಲ್ಲ ಲಾಸ್ಟಲ್ಲಿ. ಸೊ ಇವಾಗ ಒಂದೇ ಸಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಗೈಸ್. ಇವಾಗ ಅಕ್ಕಿ ಹಾಕೊಳ್ತಾ ಇದ್ದೀನಿ, ಚೆನ್ನಾಗಿ ಒಂದು 3 ಟೈಮ್ಸ್ ಅಕ್ಕಿ ತೊಳ್ಕೊಂಡು ಈಗ ಹಾಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕೊಂಡು ಒಂದು 5 ನಿಮಿಷ ಅದು ನಾವೇನು ಫ್ರೈ ಮಾಡಿದ್ದೀವಿ ಅದ್ರ ಜೊತೆ ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಅವಾಗ ಅದ್ರದ್ದು ಮಸಾಲೆ ಎಲ್ಲ ಫುಲ್ಲು ಕ್ಲೀನಾಗಿ ಅಕ್ಕಿ ಜೊತೆ ಮಿಕ್ಸ್ ಆಗುತ್ತೆ. ಸೊ ಗೈಸ್ ಇವಾಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು, ಎಷ್ಟು ಬೇಕೋ ಅಷ್ಟು ಅಳತೆಗೆ ಹಾಕೋಬೇಕು, ಯಾಕಂದರೆ ನಾವು ಆಲ್ರೆಡಿ ಹಾಕೊಂಡಿದ್ದೀವಿ ಟೊಮೆಟೊ ಬೇಯಿಸ್ಕೊಳ್ಳೋಕ್ಕೆ ಅಂತ. ಸೊ ಇವಾಗ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ಇದನ್ನು ಪೂರ್ತಿ ಚೆನ್ನಾಗಿ ಬೇಯಿಸ್ಕೊಂಡ್ಬಿಟ್ಟು ನಮಗೆ ಇವಾಗ ನಾನು ಒಂದು 4 ಗ್ಲಾಸಷ್ಟು ಸಣ್ಣ ಗ್ಲಾಸಲ್ಲಿ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ. ನಾನು ಕಣ್ಣಳತೆಗೆ ನಾನು ಹಾಕ್ಕೊಳ್ಳೋದು, ನಾನು ಅಳತೆಗಿಲ್ದೆ ಏನು ಮಾಡಲ್ಲ. ನನಗೆ ಇಷ್ಟು ಗ್ಲಾಸ್ಗೆ ಇಷ್ಟು ನೀರು ಹಾಕಬೇಕು ಅಂತ ನನಗೆ ಆ ಥರ ಹಾಕ್ಕೊಳ್ಳಲ್ಲ ನಾನು. ಏನಿದ್ರು ನಾನು ಡೈರೆಕ್ಟಾಗಿ ಕಣ್ಣಳತೆ ಮಾಡ್ಕೊಂಡು ಹಾಕ್ಕೊಳ್ತೀನಿ, ಒಂದು ಅಂದಾಜು ಅಷ್ಟೇ ನಾನು ಹಾಕ್ಕೊಳ್ಳೋದು. ಸೊ ಹಾಗಾಗಿ ನಾನು ಅದು ಎಷ್ಟು ಹಾಕಬೇಕು ಏನು ಅಂತ ನನಗೆ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಈ ಥರ ಹೇಳ್ತಾ ಇದ್ದೀನಿ. ಇದನ್ನು ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತೀನಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಇದು ಒಂದು ಕೂಗು ಅಷ್ಟೇ ಕೂಗಿಸ್ಕೋಬೇಕು ಗೈಸ್. ಅವಾಗ ತುಂಬ ಉಡಿಯಾಗಿ ಚೆನ್ನಾಗಾಗುತ್ತೆ. ಇಲ್ಲಾಂದರೆ ಮುದ್ದೆ ಥರ ಆಗ್ಬಿಡುತ್ತೆ ಒಂದು 2-3 ಕೂಗಿಸ್ಕೊಂಡ್ರೆ. ಸೊ ಹಾಗಾಗಿ ಒಂದೇ ಕೂಗಿಸ್ಕೊಳ್ತೀನಿ ನಾನು. ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ತೀನಿ. ಸೊ ಗೈಸ್ ಇವಾಗ ನೀರು ಹಾಕ್ಕೊಳ್ತೀನಿ. 5 ನಿಮಿಷ ಬೆಂದಿದೆ. ಇವಾಗ ಒಂದು ಅಳತೆ ನೀರು ಹಾಕ್ಕೊಂಡಾದ್ಮೇಲೆ ಇದು ಸ್ವಲ್ಪ ಕುದಿ ಬರಬೇಕು. ಕುದಿ ಬಂದಾದ ನಂತರ ನಾವು ಕ್ಯಾಪ್ ಹಾಕಬೇಕು.
ಕುದಿ ಬರಲಿಲ್ಲ ಅಂದರೆ ಅವಾಗ ಒಂದೊಂದು ಸೈಡ್ ಬೆಂದಿರುತ್ತೆ, ಒಂದೊಂದು ಸೈಡ್ ಬೆಂದಿರಲ್ಲ, ಆಮೇಲೆ ಅರ್ಧಕ್ಕರ್ಧ ನೀರು ಈಚೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಒಂದೊಂದು ಕುಕ್ಕರಲ್ಲಿ ಒಂದೊಂದು ಥರ ಆಗೇ ಆಗುತ್ತೆ. ಸೊ ನಮ್ಮ ಕುಕ್ಕರ್ ಸೇಮ್ ಹಾಗೇ ಒಂದೊಂದು ಸಲ ಲೀಕ್ ಆಗಿಬಿಡುತ್ತೆ ನೀರು. ಅದಕ್ಕೋಸ್ಕರ ನಾನು ಒಂದು 5 ನಿಮಿಷ ಬೇಯಿಸ್ಕೊಳ್ತೀನಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಮನೇಲಿ ಹೀಗೆ ಮಾಡ್ತಾರೆ, 5 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಕ್ಯಾಪ್ ಹಾಕ್ತಾರೆ ಅವಾಗ, ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅಂತ. ಸೊ ಹಾಗಾಗಿ ನಾನು ಹಾಗೆ ಕೂಡ ಮಾಡೋದು. ಈಗ 5 ನಿಮಿಷ ಚೆನ್ನಾಗಿ ಬೆಂದಾದ ನಂತರ ನಾನು ಕ್ಯಾಪ್ ಹಾಕ್ಕೊಳ್ತೀನಿ. ಸೊ ಇಷ್ಟೇ ಗೈಸ್, ನಾನು ಟೊಮೆಟೊ ರೈಸ್ ಮಾಡೋದು ಸಿಂಪಲ್ಲಾಗಿ ನಾನು ಹೇಗೆ ಮಾಡೋದು ಅಂತ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅಡುಗೆ ಮನೆಯಲ್ಲ ಪೂರ್ತಿ ಮಿಸಿ ಥರ ಇದೆ, ಏನೋ ಅಂದ್ಕೊಬೇಡಿ, ಇದೇನು ಬ್ಯಾಕ್ಗ್ರೌಂಡಲ್ಲಿ ಈ ಥರ ಇಟ್ಟಿದ್ದೀರಾ ಅಂತ. ಸೊ ಅದೇನು ತೆಗ್ದಿಟ್ಟಿಲ್ಲ, ಅಲ್ಲಿಗೆ ಹೋಗೋದೇ ಆಗ್ತಾಯಿದೆ. ಸೊ ನಾನು ಟೊಮೆಟೊ ಬತ್ತು ರೈಸ್ ಇದೇ ಥರನೇ ನಾನು ಟೈಪ್ ಮಾಡೋದು, ನನಗೆ ಬೇರೆ ಥರ ಟೈಪ್ ಮಾಡೋಕ್ಕೆ ಬರೋದಿಲ್ಲ. ಸೊ ನನಗೆ ಗೊತ್ತಿರೋ ಥರ ನನಗೆ ಹೇಗೆ ಗೊತ್ತಿರುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ವೀಡಿಯೋ ಮಾಡೋಕ್ಕೋಸ್ಕರನೇ ಡಿಫ್ರೆಂಟಾಗಿ ಮಾಡಬೇಕು ಅಂತ ಏನಿಲ್ಲ, ನಾನು ಯಾವ ಥರ ಮಾಡ್ತೀನಿ ಅದೇ ಥರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮ್ಮ ಮನೇಲಿ ಹೇಗಿದೆ ಏನು ಅಂತ ಒಂದ್ಸಲ ಟ್ರೈ ಮಾಡಿಬಿಟ್ಟು ಸೊ ನನಗೆ ಹೇಳಿ ಕಮೆಂಟ್ಸಲ್ಲಿ, ನನಗೂ ಒಂಥರ ಖುಷಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಮಾಡೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಗೈಸ್. ಸೊ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹೇಗಿದೆ ಅಂತ ನೀವೊಂದ್ಸಲ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸಿ, ಓಕೆನಾ? ಸೊ ಇದು ಲಾಸ್ಟಲ್ಲಿ ಒಂದು ವಿಸಿಲ್ ಆದಮೇಲೆ ಯಾವ ಥರ ಬಂದಿರುತ್ತೆ ಆ ರೈಸು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಿಮಗೆ ಯಾವಾಗ ಗೊತ್ತಾಗುತ್ತೆ, ಕಾನ್ಫಿಡೆಂಟ್ ಬರುತ್ತೆ, ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನಾನು ಅಷ್ಟೊಂದೇನು ಹೊಸ್ದಾಗಿ ಏನು ಮಾಡಲ್ಲ ಗೈಸ್, ಚೆನ್ನಾಗೇ ಮಾಡ್ತೀನಿ. ಓಕೆ ಅಂತ ಅಂದರೆ ಏನು ಏನಂತಾರೆ ನಳಮಹಾರಾಜನ ಥರ ಏನು ಮಾಡೋಕ್ಕೆ ಹೋಗಲ್ಲ ನಾನು. ಓಕೆ ಒಂದು ಅಂದಾಜಿಗೆ ಮಾಡ್ತೀನಿ ಅಂತ ನನ್ನ ಭರವಸೆ ಗೈಸ್. ಸೊ ಓಕೆ ಇಷ್ಟೇ ಗೈಸ್. ಒಂದು ವಿಸಿಲ್ ಕೂಗಿದ್ಮೇಲೆ ಅದು ಹೇಗೆ ಬಂದಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಓಕೆನಾ, ಅಲ್ಲಿವರೆಗೂ ಬಾಯ್. ಸೊ ಗೈಸ್ ವಿಸಿಲ್ ಹೋಗಿದೆ ರೈಸ್, ನೋಡೋಣ ಬನ್ನಿ ವಿಸಿಲ್ ಹೋಗಿದ್ದೇನು ಅಂತ. ಹೋಗಿದೆ ಗೈಸ್. ಈಗ ರೈಸು ನೋಡೋಣ ಯಾವ ಥರ ಬಂದಿದೆ ಅಂತ. ಸೊ ಇಷ್ಟೊತ್ತರೆಗೂ ವೀಡಿಯೋ ಅಪ್ಲೋಡ್ ಮಾಡ್ಕೊಂಡು ಕೂತಿದ್ದೆ, ಬಟ್ ಅದು ಇನ್ನೂ ರನ್ ಆಗ್ತಾನೆ ಇದೆ, ಇನ್ನೂ ವೀಡಿಯೋ ಹೋಗ್ತಾನೆ ಇಲ್ಲ. ಇದು ವೀಡಿಯೋ ನಾನು ಅಪ್ಲೋಡ್ ಮಾಡಿರೋದು ಬಂದು ಬುಧವಾರದ ವೀಡಿಯೋ ಮಾಡಿದ್ದೀನಿ ಗೈಸ್. 3 ಡೇಸಿಂದ ವೀಡಿಯೋ ಅಪ್ಲೋಡೇ ಮಾಡಿಲ್ಲ, ಇವತ್ತು ಮಾಡಿರೋದು. ಎಡಿಟ್ ಮಾಡೋಕ್ಕೆ ಆಗೇ ಇರಲಿಲ್ಲ, ಫುಲ್ ಬಿಸಿ ಇದ್ಮೇಲೆ, ಹಾಗಾಗಿ ಸೊ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಅದಿನ್ನೂ ಲೋಡ್ ಆಗ್ತಾನೆ ಇದೆ, ಇನ್ನೂ ಅಪ್ಲೋಡೇ ಆಗಿಲ್ಲ. ಇದೊಂದು ಪ್ರಾಬ್ಲಮ್ ಆಗಿದೆ ಗೈಸ್, ನನಗಂತೂ ತುಂಬಾ ತಲೆನೋವು. ಸೊ ಇವಾಗ ಬನ್ನಿ ರೈಸ್ ಯಾವ ಥರ ಇದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನೂ ಕ್ಯಾಪ್ ಕೂಡ ಓಪನ್ ಮಾಡಿಲ್ಲ, ಯಾವ ಥರ ಆಗಿದೆ ಅಂತ. ಸೊ ಬನ್ನಿ. ಫುಲ್ ಬಿಸಿದೆ ಗೈಸ್. ನಮ್ಮಮ್ಮ ಇದ್ರದ್ದು ಕ್ಯಾಪ್ ಇಟ್ಕೊಳ್ಳೋಣ ತೆಗೆದುಬಿಟ್ಟಿದ್ದಾರೆ ನೋಡಿ. ಸ್ಟೌವೆಲ್ಲ ಫುಲ್ಲು ಸುರಿಸಿಟ್ಟಿದ್ದೀನಿ. ಓ ಗೈಸ್, ನೋಡಿ ಗೈಸ್, ಫುಲ್ಲು ಉಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಸೇಮ್ ಬಿರಿಯಾನಿ ಯಾವ ಥರ ಇದೆ ಅದೇ ಥರ ಬಂದಿದೆ ಗೈಸ್. ನನ್ನ ಟಾರ್ಚ್ಗೆ ಏನೋ ಪ್ರಾಬ್ಲಮ್ ಆಗಿದೆ, ಅವಾಗವಾಗ ಆಫ್ ಆಗ್ತಾಯಿದೆ. ಇದು ಅಬೇ ಸೋಕಿದ ತಕ್ಷಣ ಕ್ಯಾಮ್ರಾ ತಗೊಳ್ತಾನೆ ಇಲ್ಲ. ಸೊ ಹಾಗಾಗಿ ಇರಿ ಒಂದು ನಿಮಿಷ. ಸೊ ಹಾಗಾಗಿ ನನ್ನ ಕ್ಯಾಮ್ರಾ ಲೈಟ್ ಆನ್ ಮಾಡಿದ್ರೆ ಫೋಕಸ್ ತಗೊಳ್ತಾ ಇಲ್ಲ, ಅಬೇಗೆ ಆಫ್ ಆಗ್ತಾಯಿದೆ. ಸೊ 2 ಲೈಟ್ ಹಾಕಿದ್ದೀನಿ, ಆದ್ರೂ ಬೆಳಕು ಕಾಣಿಸ್ತಿಲ್ಲ ಗೈಸ್, ಏನು ಮಾಡೋದು? ಸೊ ನೋಡಿ ಗೈಸ್, ಈ ಥರ ಬಂದಿದೆ, ಫುಲ್ಲು ಉಡುಡಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಬಟ್ ಟೇಸ್ಟು ಕೂಡ ಹಾಗೇ ಇದೆ ಅಂದ್ಕೊಂಡಿದ್ದೀನಿ. ನನ್ನ ಪ್ರಕಾರ ಆಲ್ಮೋಸ್ಟ್ ನನಗೆ ಇದಕ್ಕೆ ಬಂದು ನಾನು 3-4 ಟೈಮ್ಸ್ ಮಾಡ್ತಾ ಇರೋದು. ಸೊ ಚೆನ್ನಾಗಿ ಬಂದಿದೆ ಗೈಸ್. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಬೋದು, ನೋ ಪ್ರಾಬ್ಲಮ್, ಓಕೆನಾ? ಸೊ ನಿಮ್ಮ ಮನೇಲಿ ನೀವು ಮಾಡಿಬಿಟ್ಟು ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಗೈಸ್. ಸೊ ಇವಾಗ ಬೇಗ ನನ್ನ ಮಗಳು ಊಟ ಮಾಡಿಸ್ಬೇಕು. ಸೊ ತುಂಬಾ ಟೈಮ್ ಆಗಿದೆ ಗೈಸ್. ಅವ್ರು ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು, ನಿದ್ರೆ ಬಂದುಬಿಟ್ಟಿದೆ ಬೆಳಗ್ಗೆ. ನಾಳೆ ಸೋಮವಾರ ಇರೋದ್ರಿಂದ ಸ್ಕೂಲ್ಗೆ ಹೋಗ್ಬೇಕು ಅವಳು. ಒಂದು ವಾರದಿಂದ ಸ್ಕೂಲ್ಗೆ ಹೋಗಿರಲಿಲ್ವಲ್ಲ, ಹುಷಾರಿಲ್ಲದೆ ಫುಲ್ ಜ್ವರ ಇತ್ತು. ಹಾಗಾಗಿ ಈ ಟೈಮ್ ಬೇರೆ ಡೆಂಗ್ಯೂ ಜ್ವರ ಅದು ಇದು ಅಂತ ಬರ್ತಾ ಇದೆ ಅಂತ ಹೇಳಿದ್ರಲ್ಲ. ಸೊ ಹಾಗಾಗಿ ನಮ್ಮ ಕೇರ್ಫುಲ್ಲಲ್ಲಿ ನಾವಿರಬೇಕು. ಅದಕ್ಕೋಸ್ಕರ ನಾನು ಕಳಿಸಿರಲಿಲ್ಲ. ಮತ್ತೆ ನಾನು ಟಾರ್ಚ್ ಆಫ್ ಆಯಿತು. ಸೊ ಓಕೆ ಗೈಸ್, ನೋಡಿ ರೈಸ್ ಆಗಿದೆ, ತಿನ್ನಿಸ್ಬಿಡೋಣ ಇವಾಗ ಬೇಗ. ನೋಡಿ ಈ ಜಾಗದಲ್ಲಿ ಸ್ವಲ್ಪ ತೋಡಿ. ಇಲ್ಲ ಬೇಡ, ಯಾಕೆ ಏನು ಸಮಸ್ಯೆ? ಚೆನ್ನಾಗಿದೆ, ಖಾರವಾಗಿ ಸ್ಪೈಸಿ ಆಗಿದೆ. ಓ ಹಾಗಾದ್ರೆ ಬೇಡ, ಬೇರೆ ಯಾವುದಾದ್ರೂ ಜಾಗಕ್ಕೂ ಚೆಕ್ ಮಾಡಿ. ಓಕೆನಾ ಹಿರಿಯರೇ? ನನ್ನ ತಪ್ಪು ತಿಳ್ಕೋಬೇಡಿ, ನನಗೆ ಸೈನ್ಸ್ ಅಂದ್ರೆ ತುಂಬಾ ಇಷ್ಟ. ನನಗೆ ಮೂಢನಂಬಿಕೆ ಎಲ್ಲ ಇಲ್ಲ. ನಮ್ಮ ಪೂರ್ವಜರ ಸಮಾನ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಚಿಂತೆ ಮಾಡಬೇಡಿ, ಖಂಡಿತ ನಾನು ಈ ಜಾಗದಲ್ಲಿ ಏನೂ ಮಾಡಲ್ಲ.
ನೀವು ಟ್ರೈ ಮಾಡಿ ಹೇಗಿದೆ ಅಂತ ಪ್ಲೀಸ್. ಚೆನ್ನಾಗಿದೆ ಲೋಕಿ ಮತ್ತೆ ತಿನ್ಕೋ ಬಾ. ನೀವಿಲ್ಲಿ ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ನೀವೆಲ್ಲ ಯಾಕೆ ಬಂದ್ರಿ ಇಲ್ಲಿಗೆ? ಇದೆಲ್ಲ ನೀವು ಬರಬಾರ್ದು. ಇಲ್ಲಿ ಭಯಂಕರವಾದ ಕಾಡು ಮೃಗಗಳಿವೆ. ಬೇಗ ಬೇಗ ತಿನ್ಕೋ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸೊ ನನಗೆ ಸಪೋರ್ಟ್ ಮಾಡಿ. ಓಕೆ ಬಾಯ್, ಗುಡ್ ನೈಟ್ ಗೈಸ್. ಅಲ್ಲೊಬ್ರು ಏನು ಗುಸ್ಗುಸ್ ಅಂತಾರೆ. ಬಾಯ್.